ಆತ್ಮೀಯರೇ ನಮಸ್ಕಾರ. ಶಾಲಾ ಶಿಕ್ಷಕರ ನೇಮಕಾತಿ 2026ಕ್ಕೆ ಸಂಬಂಧಿಸಿದಂತೆ ನಿನ್ನೆ ಹೊರಡಿಸಿರುವಂತಹ ಅಧಿಸೂಚನೆಯಲ್ಲಿ ಒಂದು ಚಿಕ್ಕ ಬದಲಾವಣೆಯನ್ನ ತಾವು ಗಮನಿಸಿರಬಹುದು. ಜಿಪಿಎಸ್‌ಟಿಆರ್‌ನಲ್ಲಿ ಪೇಪರ್ 1ರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ ಅಂತ ಹೇಳಿ ಅದನ್ನ ಕೊಟ್ಟಿದ್ದಾರೆ ಪೇಪರ್ ನೇಮ. ಸೊ ಇಲ್ಲಿ ಮೊದಲು ಏನಾಗಿತ್ತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿ ಅಷ್ಟೇ ಇರ್ತಿತ್ತು. ಇವಾಗ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ ಅಂತ ಹೇಳಿ ಕೊಟ್ಟಿದ್ರಿಂದ ಕೆಲವೊಂದಿಷ್ಟು ಗೊಂದಲಗಳು ತಮ್ಮಲ್ಲಿದಾವ. ಆ ಗೊಂದಲಗಳನ್ನ ಕ್ಲಿಯರ್ ಮಾಡೋ ಸಲುವಾಗಿ ನಾನು ಇವತ್ತಿನ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಕೇವಲ 5 ನಿಮಿಷದಲ್ಲಿ ಈ ವಿಷಯದ ಕುರಿತು ತಮಗೆ ಕ್ಲಾರಿಟಿ ಮಾಡಿಕೊಡ್ತೀನಿ. ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ ಅಂತ ಏನದಲ್ಲ, ಇದರಲ್ಲಿ ತಾವು ಗಮನಿಸಬೇಕಾದದ್ದು ಏನಂತಂದ್ರೆ ಇದರಲ್ಲಿ 2 ಭಾಗಗಳದಾವ. ಒಂದು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಇನ್ನೊಂದು ಮಾನವ ಅಭಿವೃದ್ಧಿ ಅಂತ ಹೇಳಿ, ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಹೇಳಿ. ಸೊ ಈ 2 ಪ್ರತ್ಯೇಕ ವಿಷಯಗಳನ್ನ ಅಂದ್ರೆ ವಿಷಯ ಒಂದೇ ಅದ, ಅದರಲ್ಲಿ 2 ಭಾಗಗಳದಾವ. ಈ 2 ಭಾಗಗಳನ್ನ ತಾವು ಯಾವ ರೀತಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದರ ವಿವರ ಇಲ್ಲದ. ಸೊ ಪಿಲ್ಲರ್ 1 ಅಂತ ಏನ್ ಹೇಳ್ತೀವಲ್ಲ, ಅದು ಎಜುಕೇಶನಲ್ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತ ಎಷ್ಟು ಸ್ಕೋಪ್ ಅದ, ಅದರ ಒಂದು ಆಳ ಎಷ್ಟದ, ಯಾವ್ಯಾವ ವಿಷಯಗಳನ್ನ ತಾವು ಕವರ್ ಮಾಡಬೇಕು ಅನ್ನೋದು ನೋಡೋಣ. ಮೊದಲನೇದು ಶೈಕ್ಷಣಿಕ ಮನೋವಿಜ್ಞಾನ. ಸೊ ಇದರಲ್ಲಿ ಶಿಕ್ಷಣ ಮತ್ತು ಕಲಿಕೆಯ ಸಂದರ್ಭದಲ್ಲಿ ಮಗು ಹೇಗೆ ಯೋಚಿಸುತ್ತದೆ, ಹೇಗೆ ಕಲಿಯುತ್ತದೆ, ಹೇಗೆ ವರ್ತಿಸುತ್ತದೆ ಮತ್ತು ಹೇಗೆ ಅಭಿವೃದ್ಧಿ ಹೊಂದುತ್ತದೆ ಎಂಬುದನ್ನ ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ ಇದಾಗಿದೆ. ಸೊ ಇಷ್ಟು ವಿಷಯಗಳನ್ನ ತಾವು ಮನಸ್ಸಿನಲ್ಲಿ ಇಟ್ಕೊಂಡು ಈ ವಿಷಯವನ್ನ ತಾವು ಓದ್ತಿರ್ತೀರಿ. ಅದರಲ್ಲಿ ಈ ಎಲ್ಲಾ ಟಾಪಿಕ್ಸ್ ಅನ್ನ ತಾವು ಕವರ್ ಮಾಡಬೇಕು. ಮುಖ್ಯವಾಗಿ ಶೈಕ್ಷಣಿಕ ಮನೋವಿಜ್ಞಾನ ಅರ್ಥ, ಸ್ವರೂಪ, ವ್ಯಾಪ್ತಿ ಮತ್ತು ಅದರ ಅಗತ್ಯತೆ ಏನನ್ನೋದು, ಮತ್ತು ಎರಡನೇದು ಮನೋವಿಜ್ಞಾನದ ವಿಧಾನಗಳು. ಇಲ್ಲಿ ಉದಾಹರಣೆಗೆ ನಾನು ಕೆಲವೊಂದಷ್ಟೇ ಕೊಟ್ಟಿದ್ದೇನೆ. ಅವಲೋಕನ ವಿಧಾನ, ಅಂತರ್ವೀಕ್ಷಣ ವಿಧಾನ, ಪ್ರಕರಣ ಅಧ್ಯಯನ ಅಂದ್ರೆ ವ್ಯಕ್ತಿ ಅಧ್ಯಯನ, ಪ್ರಯೋಗಾತ್ಮಕ ವಿಧಾನ. ಇಂಥವು 12 ವಿಧಾನಗಳನ್ನ ತಾವು ಕ್ಲಿಯರ್ ಮಾಡಬೇಕು. ಆಮೇಲೆ ಕಲಿಕೆ ಮತ್ತು ಕಲಿಕೆಯ ಸಿದ್ಧಾಂತಗಳು, ಪ್ರೇರಣೆ, ಬುದ್ಧಿಶಕ್ತಿ, ವ್ಯಕ್ತಿತ್ವ ಇದನ್ನು ಒಳಗೊಂಡು ವೈಯಕ್ತಿಕ ವ್ಯತ್ಯಾಸಗಳು, ಸ್ಮರಣೆ ಮತ್ತು ಮರೆವು, ಸೃಜನಶೀಲತೆ, ಮಾನಸಿಕ ಆರೋಗ್ಯ ಮತ್ತು ಹೊಂದಾಣಿಕೆ, ತರಗತಿ ನಿರ್ವಹಣೆ, ಮೌಲ್ಯಮಾಪನ ಮತ್ತು ಕಲಿಕೆಯ ಮೌಲ್ಯಮಾಪನ. ಇಷ್ಟು ಟಾಪಿಕ್ಸ್ ಅನ್ನ ತಾವು ಎಜುಕೇಶನಲ್ ಸೈಕಾಲಜಿಯಲ್ಲಿ ಕವರ್ ಮಾಡಬೇಕು. ಹಿಂದಿನ ಜಿಪಿಎಸ್‌ಟಿಆರ್ ಸಿಲೆಬಸ್ ಏನಿತ್ತಲ್ಲ, ಅಲ್ಲಿಯೂ ಕೂಡ ಎಜುಕೇಶನಲ್ ಸೈಕಾಲಜಿ ಅಡಿಯಲ್ಲಿ ಮೀನಿಂಗ್, ನೇಚರ್, ಸ್ಕೋಪ್, ಮೆಥಡ್ಸ್, ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಎಸ್ಪೆಷಲಿ ಫಿಸಿಕಲ್, ಕಾಗ್ನಿಟಿವ್, ಲ್ಯಾಂಗ್ವೇಜ್, ಸೋಷಿಯಲ್, ಮಾರಲ್, ಎಮೋಷನಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತ ಎಲ್ಲಾ ಅಂಶಗಳನ್ನು ಕೂಡ ಅಲ್ಲಿ ಸೇರಿಸಿದ್ರು. ಇವಾಗ ಇಷ್ಟು ಅಂಶಗಳನ್ನ ತಾವು ಎಜುಕೇಶನಲ್ ಸೈಕಾಲಜಿ ಅಂತ ಹೇಳಿ ಏನ್ ಅಭ್ಯಾಸ ಮಾಡ್ತಾರಲ್ಲ, ಅಲ್ಲಿ ಈ ಟಾಪಿಕ್ಸ್ ಅನ್ನು ತಾವು ಕವರ್ ಮಾಡ್ಕೊಳ್ಬೇಕು ಇನ್ ಡೆಪ್ತ್ ಆಗಿ. ಆಮೇಲೆ ಎರಡನೇ ಒಂದು ಪಿಲ್ಲರ್ ಏನದಲ್ಲ, ಎರಡನೇ ಭಾಗ ಮಾನವ ಅಭಿವೃದ್ಧಿ, ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಹೇಳಿ. ಗರ್ಭಾವಸ್ಥೆಯಿಂದ ಹಿಡಿದು ಜೀವನದ ಹಂತಗಳವರೆಗೆ ಮಾನವನು ಹೇಗೆ ಬದಲಾಗುತ್ತಾನೆ ಎಂಬುದರ ಅಧ್ಯಯನ. ಸೊ ಟಾರ್ಗೆಟ್ 2026 ಏನದಲ್ಲ, ಇಲ್ಲಿ ಹೊಸ ಪಠ್ಯಕ್ರಮದ ಎಚ್ಚರಿಕೆ ತಮಗೊಂದಿರಲಿ. ಹಿಂದಕ್ಕೆ ಕೇವಲ ಬೋಧನಾ ವಿಧಾನಗಳ ಮೇಲೆ ಗಮನವಿತ್ತು. ಇವಾಗ ಹ್ಯೂಮನ್ ಡೆವಲಪ್ಮೆಂಟ್ ಪದವನ್ನು ಸೇರಿಸಿರುವುದರಿಂದ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಸಂಪೂರ್ಣ ಭಾಗವನ್ನ ಗಂಭೀರವಾಗಿ ತಾವೆಲ್ಲ ಓದುವಂತ ಕೆಲಸ ಆಗ್ಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಟಾಪಿಕ್ಸ್ ತಾವು ಕವರ್ ಮಾಡ್ಬೇಕಂತಂದ್ರೆ ನೋಡ್ರಿ, ಹ್ಯೂಮನ್ ಡೆವಲಪ್ಮೆಂಟ್, ಮಾನವ ಅಭಿವೃದ್ಧಿ. ಇಲ್ಲಿ ಮಾನವನು ಗರ್ಭಾವಸ್ಥೆಯಿಂದ ಬಾಲ್ಯ ಅಂತಂದ್ರೆ ಪೂರ್ವ ಬಾಲ್ಯ, ಉತ್ತರ ಬಾಲ್ಯ ಮತ್ತು ಹದಿಹರೆಯ ಮತ್ತು ಮುಂದಿನ ಜೀವನದ ಹಂತಗಳಲ್ಲಿ ಹೇಗೆ ಬದಲಾಗುತ್ತಾನೆ. ಇಲ್ಲಿ ಇದನ್ನೇನಷ್ಟು ನಾವು ಕನ್ಸಿಡರ್ ಮಾಡಬೇಕಾಗಿಲ್ಲ. ಹೇಗೆ ಬದಲಾಗುತ್ತಾನೆ ಮತ್ತು ಅಭಿವೃದ್ಧಿ ಹೊಂದುತ್ತಾನೆ ಎಂಬುದನ್ನು ಅಧ್ಯಯನ ಮಾಡುವ ಒಂದು ಶಾಖೆ ಏನದಲ್ಲ, ಅದಕ್ಕೆ ನಾವು ಮಾನವ ಅಭಿವೃದ್ಧಿ ಅಂತ ಹೇಳಿ ಕರಿತೀವಿ. ಮುಖ್ಯವಾಗಿ ಈ ಒಂದು ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ತಾವು ಏನೆಲ್ಲ ಓದ್ಬೇಕಂತಂದ್ರೆ, ಒಂದನೇದು ಭಾಗ, ಇದರಲ್ಲಿ 5 ಭಾಗಗಳನ್ನಾಗಿ ಮಾಡಲಾಗ್ಯದ. ಒಂದನೇದು ಬೆಳವಣಿಗೆ ಮತ್ತು ವಿಕಾಸ. ಇದರಲ್ಲಿ ಗ್ರೋತ್ ಅಂದ್ರೆ ಏನು, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇರುವಂತಹ ವ್ಯತ್ಯಾಸ, ವಿಕಾಸದ ಸಾರ್ವತ್ರಿಕ ತತ್ವಗಳು, ವಿಕಾಸದ ಲಕ್ಷಣಗಳು ಯಾವ್ದಾವ, ಇದನ್ನ ಮೊದಲನೇ ಭಾಗದಲ್ಲಿ. ಮತ್ತು ಬಿ ಭಾಗದಲ್ಲಿ ಮಾನವ ಅಭಿವೃದ್ಧಿಯ ಆಯಾಮಗಳು, ಅದರಲ್ಲಿ ಸ್ಪೆಷಲಿ ದೈಹಿಕ ಅಭಿವೃದ್ಧಿ, ಬೌದ್ಧಿಕ ಮತ್ತು ಜ್ಞಾನಾತ್ಮಕ ಅಭಿವೃದ್ಧಿ, ಭಾಷಾ ಅಭಿವೃದ್ಧಿ, ಸಾಮಾಜಿಕ ಅಭಿವೃದ್ಧಿ, ಭಾವನಾತ್ಮಕ ಅಭಿವೃದ್ಧಿ, ನೈತಿಕ ಅಭಿವೃದ್ಧಿ. ಈ 5 ಕಾನ್ಸೆಪ್ಟ್, 6 ಕಾನ್ಸೆಪ್ಟ್ ಏನವಲ್ಲ, ಇದನ್ನೆಲ್ಲ ಕ್ಲಿಯರ್ ಆಗಿ ಓದ್ಬೇಕು. ಅದು ಹೆಂಗ್ ಓದ್ಬೇಕಂದ್ರ, ಇಲ್ಲಿ ಏನ್ ಸಿ ಪಾರ್ಟ್ನಾಗ ಅದಲ್ಲ, ಅಭಿವೃದ್ಧಿಯ ಹಂತಗಳು, ಶೈಶವಾವಸ್ಥೆದಾಗ ಆ 6 ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗ್ಬೇಕು. ಬಾಲ್ಯಾವಸ್ಥೆ, ಪೂರ್ವ ತಾರುಣ್ಯ ಮತ್ತು ತಾರುಣ್ಯಾವಸ್ಥೆ, ಇದರಲ್ಲಿ ಎಲ್ಲಾನು ಕೂಡ ಪ್ರತಿ ಒಂದರಲ್ಲಿಯೂ ಕೂಡ ಆ 6 ಭಾಗಗಳ ವಿಕಾಸ ಏನಾಗ್ತದಲ್ಲ ಅದನ್ನ ಅಭ್ಯಾಸ ಮಾಡಬೇಕು. ಆಮೇಲೆ ಮುಂದುವರೆದ ಡಿ ಭಾಗದಲ್ಲಿ ಪ್ರಮುಖ ಮನೋವಿಜ್ಞಾನಿಗಳ ಸಿದ್ಧಾಂತಗಳನ್ನ ತಾವು ಕವರ್ ಮಾಡಬೇಕು. ಅದರಲ್ಲಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಜೀನ್ ಪಿಯಾಜೆ ಅವರ ಕಾಗ್ನಿಟಿವ್ ಡೆವಲಪ್ಮೆಂಟ್, ಎರಿಕ್ ಎರಿಕ್ಸನ್ ಮತ್ತು ಲಾರೆನ್ಸ್ ಕೋಲ್ಬರ್ಗ್ ಅವರ ಮಾರಲ್ ಡೆವಲಪ್ಮೆಂಟ್, ಲೇವ್ ಐಗೋಟ್ಸ್ಕಿ ಅವರ ಸೋಶಿಯೋ ಕಲ್ಚರಲ್ ಡೆವಲಪ್ಮೆಂಟ್, ಬ್ರೂನರ್ ಮತ್ತು ಫ್ರೈಡ್ ಅವರ ಸಿದ್ಧಾಂತಗಳೇನದವಲ್ಲ, ಇದು ಉದಾಹರಣೆ ರೂಪದಲ್ಲಿ. ಇದನ್ನ ಬಿಟ್ಟು ಕೂಡ ಇನ್ನಷ್ಟು ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ, ವಿಕಾಸಕ್ಕೆ ಸಂಬಂಧಪಟ್ಟಂತೆ ಯಾವ ಸಿದ್ಧಾಂತಗಳದಾವಲ್ಲ ಅದನ್ನೆಲ್ಲಾನು ಕೂಡ ತಾವು ಅಭ್ಯಾಸ ಮಾಡಬೇಕು. ಜೊತೆಗೇನೆ 5ನೇ ಒಂದು ಭಾಗದಲ್ಲಿ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಅದರಲ್ಲಿ ಅನುವಂಶೀಯತೆ, ಪರಿಸರ,
ಪರಿಪಕ್ವತೆ ಮತ್ತು ಕಲಿಕೆ ಇವು ಯಾವ ರೀತಿ ಪ್ರಭಾವ ಬೀರ್ತಾವ ಅನ್ನೋದನ್ನ ತಾವು ಅಭ್ಯಾಸ ಮಾಡಬೇಕು. ಆಮೇಲೆ 2026 ಜಿಪಿಎಸ್‌ಟಿಆರ್ ಅಭ್ಯರ್ಥಿಗಳಿಗೆ ಇದನ್ನ ಏನಂತ ತಿಳ್ಕೊಳ್ಬೇಕಂತಂದ್ರೆ, ಈ ಹಿಂದೆ ಎಜುಕೇಶನಲ್ ಸೈಕಾಲಜಿ ಎಂಬ ಹೆಸರನ್ನ ಹೊಂದಿತ್ತು ಪೇಪರ್. ಆಮೇಲೆ ಮನೋವಿಜ್ಞಾನ ಮತ್ತು ಬೋಧನಾ ವಿಷಯಗಳ ಮೇಲೆ ತಮ್ಮ ಗಮನ ಹೆಚ್ಚಿರ್ತಿತ್ತು. ಇವಾಗ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಇರೋದ್ರಿಂದ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಸಂಪೂರ್ಣ ವಿಷಯವನ್ನ ತಾವು ಗಂಭೀರವಾಗಿ ಓದುವಂತ ಕೆಲಸ ಮಾಡಬೇಕು. ಇದಷ್ಟೇ ಅದ. ಸೊ ಇದನ್ನ ಯಾಕೆ ಈ ಬದಲಾವಣೆ ತಂದ್ರು ಅನ್ನೋದ್ರ ಹಿಂದಿನ ಉದ್ದೇಶ ಏನದಲ್ಲ ಅದನ್ನ ಇರೋದು ಬಹಳ ಮುಖ್ಯವಾಗ್ಯದ. ಪ್ರಾಥಮಿಕ ಶಾಲಾ ಹಂತದಲ್ಲಿ ಮಕ್ಕಳಲ್ಲಿ ಆಗುವಂತ ಬದಲಾವಣೆಗಳನ್ನ, ಅವುಗಳ ಲಕ್ಷಣಗಳನ್ನ ಮತ್ತು ವಿಕಾಸದ ಆಯಾಮಗಳನ್ನ ಆಸ್ ಅ ಟೀಚರ್ ತಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ತಿಳ್ಕೊಳ್ರಿ, ಅವರನ್ನು ಸರಿಯಾದ ದಾರಿಯಲ್ಲಿ ತಾವು ತರ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಪ್ರಮುಖ ಬದಲಾವಣೆಯನ್ನು ಮಾಡಿದ್ದಾರೆ. ಈ ಬದಲಾವಣೆಯನ್ನ ನಾವು ಸ್ವಾಗತಿಸೋಣ ಮತ್ತು ಎಕ್ಸಾಮ್‌ಗೆ ತಯಾರಾಗೋಣ. ತಮಗೆ ಏನಾದರೂ ಮತ್ತೆ ಕನ್‌ಫ್ಯೂಸ್ ಇದ್ರೆ ತಾವು ಕಮೆಂಟ್ ಮೂಲಕ ತಿಳಿಸಿ ಅದನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ ನಾನು ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.